Name of the land. Two of the words we often use for a country are India and Bharat. The word India comes from the Indus called Sindhu in Sanskrit. ಅಂದರೆ ನಮ್ಮ ದೇಶಕ್ಕೆ ಹೆಸರು ಏನೇನಿದೆ ಇಂಡಿಯಾ ಅನ್ನೋದು ಒಂದು ಮೇನು ಮತ್ತು ಭಾರತ್ ಅಂತಲೂ ಕರಿತೀವಿ. ಸೊ ಇಂಡಿಯಾ ಅನ್ನೋದು ಹೇಗೆ ಡಿರೈವ್ ಆಗಿದೆ, ಇಂಡಿಯಾ ಅನ್ನೋದು ಬಂದ್ಬಿಟ್ಟು ಇಂಡಸ್ ರಿವರಿಂದ ಡಿರೈವ್ ಆಗಿದೆ. ವರ್ಡ್ ಇಂಡಸ್ ಇದೆಯಲ್ಲ ಅದರಿಂದ ಇಂಡಿಯಾ ಅಂತ ಮಾಡಿದ್ದಾರೆ. ಬಟ್ ಸಂಸ್ಕೃತಲ್ಲಿ ಏನಾದರೂ ಇಂಡಸ್ ಅಂದರೆ ಸಿಂಧು, ಸಿಂಧು ಅಂತ ಕರೀತಾರೆ. ಇಂಡಸ್ ರಿವರ್ ಸಿಂಧು ನದಿ ಅಂತ. ಫೈಂಡ್ ಇರಾನ್ ಆ್ಯಂಡ್ ಗ್ರೀಸ್ ಇನ್ ಅಟ್ಲಾಸ್. ಇರಾನ್ ಮತ್ತು ಗ್ರೀಸ್ನ ನೀವು ಅಟ್ಲಾಸ್ಗೆ ಫೈಂಡ್ ಮಾಡಿ. ಏನು, ದ ಇರಾನಿಯನ್ಸ್ ಆ್ಯಂಡ್ ದಿ ಗ್ರೀಕ್ಸ್ ಹೂ ಕೇಮ್ ಥ್ರೂ ದ ನಾರ್ತ್ ವೆಸ್ಟ್ ಅಬೌಟ್ 2500 years ago ಆ್ಯಂಡ್ ವೇರ್ ಫೆಮಿಲಿಯರ್ಸ್ ವಿತ್ ದ ಇಂಡೂಸ್ ಕಾಲ್ ಇಟ್ ದ ಇಂಡೂಸ್ ಆರ್ ದ ಇಂಡೂಸ್. ಅಂದರೆ ಇರಾನಿಯನ್ಸ್ ಮತ್ತು ಗ್ರೀಕ್ಸ್ ಬಂದ್ರಲ್ಲ 2500 ವರ್ಷಗಳ ಹಿಂದೆ, ಅವರು ನಾರ್ತ್ ವೆಸ್ಟ್ ಭಾಗದಲ್ಲಿ ಇಂಡಸ್ ರಿವರ್ ಇದೆಯಲ್ಲ ಅದು ನಾರ್ತ್ ವೆಸ್ಟ್ ಭಾಗದಲ್ಲಿ ನೋಡ್ಬಿಟ್ಟು ಅದನ್ನ ಏನಂತ ಕರೆದಿದ್ರು, ಹಿಂಡೋಸ್ ಅಥವಾ ಹಿಂದೋಸ್ ಅಂತ ಕರೆದ್ರು. ಆಮೇಲೆ ಈಸ್ಟ್ ಇದೆಯಲ್ಲ, ಇಂಡೋಸ್ ಮೇಲ್ಭಾಗ ಬಿಡಿ, ಈ ಕಡೆ ಕೆಳಭಾಗ ರೈಟ್ ಸೈಡಲ್ಲಿ ಕೆಳಭಾಗ ಇದೆಯಲ್ಲ ಆ ರಿವರಿಂದ ಈ ಕಡೆ ಅದಕ್ಕೇನಂತ ಕರೆದ್ರು, ಇಂಡಿಯಾ ಅಂತ ಕರೆದ್ರು. ದ ನೇಮ್ ಭಾರತ ವಾಸ್ ಯೂಸ್ಡ್ ಫಾರ್ ಅ ಗ್ರೂಪ್ ಆಫ್ ಪೀಪಲ್ ಹೂ ಲಿವ್ಡ್ ಇನ್ ದ ನಾರ್ತ್ ವೆಸ್ಟಲ್ಲಿ ಏನು ಪೀಪಲ್ ಇದ್ರಲ್ಲ ಅವರೆಲ್ಲ ಭಾರತ ಅಂತ ಕರೆದಿದ್ರು. ಹೇಗೆ, ಅದು ಹೇಗೆ ಬಂತು ಭಾರತ? ಆ್ಯಂಡ್ ವರ್ ಮೆನ್ಷನ್ಡ್ ಇನ್ ರಿಗ್ವೇದಲ್ಲಿ ಮೆನ್ಷನ್ ಆಗಿದ್ದು ಭಾರತ ಅಂತ. ದ ಅರ್ಲಿಯಸ್ಟ್ ಕಾಂಪೋಸಿಷನ್ ಇನ್ ಸಾಂಸ್ಕ್ರಿಟ್ ಡೇಟೆಡ್ ಅಬೌಟ್ 3500 years ago. ಸಾಂಸ್ಕ್ರಿಟ್ ಅಂದರೆ 3500 years ago ಸಾಂಸ್ಕ್ರಿಟಲ್ಲಿ ಇದ್ದಿದ್ದು ರಿಗ್ವೇದಲ್ಲಿ ನೋಡಿದ್ದಾರೆ. ಲೇಟರ್ ಇಟ್ ವಾಸ್ ಯೂಸ್ ಫಾರ್ ದ ಕಂಟ್ರಿ. ಆಮೇಲೇನು ಅದು ವರ್ಡ್ನ ನಮ್ಮ ದೇಶಕ್ಕೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಭಾರತ ಅಂತ. ಫೈಂಡಿಂಗ್ ಔಟ್ ಅಬೌಟ್ ದಿ ಪಾಸ್ಟ್ ಏನು ನೋಡೋಣ ಬನ್ನಿ. ದೇರ್ ಆರ್ ಸೆವರಲ್ ವೇಸ್ ಆಫ್ ಫೈಂಡಿಂಗ್ ಅಬೌಟ್ ದಿ ಪಾಸ್ಟ್. ಬೇರೆ ಬೇರೆ ರೀತಿ ತುಂಬ ವೇಸ್ ಇದೆ ನಾವು ಪಾಸ್ಟ್ನ ಕಂಡಿಡಿಯೋಂತ. ಏನದು? ಒನ್ ಈಸ್ ಟು ಸರ್ಚ್ ಫಾರ್ ಆ್ಯಂಡ್ ರೀಡ್ ಫಾರ್ ಬುಕ್ಸ್ ದಟ್ ವೇರ್ ರಿಟರ್ನ್ ಅಲಾಂಗ್ ಅಗೋ. ಆದರೆ ಒಂದು ಮೆಥಡ್ ಏನು, ಬುಕ್ಸ್ ಹುಡುಕಿ, ಹಳೆ ಬುಕ್ಸ್ನ ಹುಡುಕಿ ಅವಾಗ ತುಂಬ ಹಳೆ ವರ್ಷಗಳೆಲ್ಲ ಬರೆದಿದ್ರಲ್ಲ ಆ ಬುಕ್ಸ್ನೆಲ್ಲ ಓದೋದು. ದೀಸ್ ಆರ್ ಕಾಲ್ಡ್ ಮ್ಯಾನುಸ್ಕ್ರಿಪ್ಟ್ಸ್ ಬಿಕಾಸ್ ದೇ ವರ್ ರಿಟರ್ನ್ ಬೈ ಹ್ಯಾಂಡ್. ಅಂದರೆ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಕರೀತಾರೆ ಅವಾಗ ಬರೆದಿದ್ದ ಬುಕ್ಸ್ಗಳನ್ನ. ಏನಕ್ಕೆ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಕರೀತಾರೆ? ಏನಕ್ಕಂದರೆ ಅದನ್ನು ಹ್ಯಾಂಡಲ್ಲಿ ಬರೆದಿದ್ರು. ದಿಸ್ ವರ್ಡ್ ಕಮ್ಸ್ ಫ್ರಮ್ ಲ್ಯಾಟಿನ್ ವರ್ಡ್ ಮನು ಮೀನಿಂಗ್ ಹ್ಯಾಂಡ್. ಅಂದರೆ ಲ್ಯಾಟಿನ್ಗೆ ಮನು ಅಂತ ಕರೀತಾರೆ. ಏನು ಮೀನಿಂಗ್ ಅಂದರೆ ಏನು? ಕೈ, ಹ್ಯಾಂಡ್. ಸೊ ಅದಕ್ಕೋಸ್ಕರ ಇದನ್ನು ಏನಂತ ಕರೀತಾರೆ? ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಕರೀತಾರೆ. ದಿಸ್ ವರ್ ಯೂಶಲಿ ರಿಟರ್ನ್ ಆನ್ ಪಾಮ್ ಲೀಫ್ ಆರ್ ಆನ್ ದಿ ಸ್ಪೆಷಲಿ ಪ್ರಿಪೇರ್ಡ್ ಬಾರ್ಕ್ ಆಫ್ ಅ ಟ್ರೀ ನೋನ್ ಆಸ್ ಎ ಬಿರ್ಕ್ ಅಥವಾ ಬ್ರಿಡ್ಜ್ ಏನಾರಬಹುದು. ಸೊ ಇದೆಲ್ಲ ಏನೇ ಪಾಮ್ ಲೀಫ್ ದೊಡ್ಡ ಎಲೆ ಮೇಲೆ ಬರೀತಿದ್ರು, ಇಲ್ಲ ಅದರ ಟ್ರೀದು ಬಾರ್ಕ್ ಕೊಂಬೆಗಳ ಮೇಲೆ ಬರೀತಿದ್ರು. ಯಾವುದು ಬಿರ್ಕ್ ಅಂತ ಕರಿತಿದ್ರು ಅಥವಾ ಬಿರ್ಚ್ ಅಂತ ಅನ್ಬೋದು ನೀವು. ವಿಚ್ ಗ್ರೋಸ್ ಇನ್ ದ ಹಿಮಾಲಯಸ್. ಅದು ಎಲ್ಲಿ ಬೆಳೀತಿದ್ದು ಮರ? ಅದು ಹಿಮಾಲಯದಲ್ಲಿ ಬೆಳೀತಿತ್ತು. ಓವರ್ ದೇರ್ಸ್ ಮೆನಿ ಮ್ಯಾನುಸ್ಕ್ರಿಪ್ಟ್ಸ್ ವರ್ ಈಟನ್ ಅವೇ ಬೈ ಇನ್ಸೆಕ್ಟ್ಸ್, ಸಮ್ ವರ್ ಡೆಸ್ಟ್ರಾಯ್ಡ್. ಅವಾಗ ಕೆಲವು ಇನ್ನೂ ಎಷ್ಟೋ ಮ್ಯಾನುಸ್ಕ್ರಿಪ್ಟ್ಸು ಇನ್ಸೆಕ್ಟ್ಸಿಂದ ತಿನ್ನಲ್ಪಟ್ಟಿವೆ ಮತ್ತು ಡೆಸ್ಟ್ರಾಯ್ ಕೂಡ ಆಗಿವೆ. ನೋಡಿ ಇಲ್ಲಿ ಕೆಳಗೆ ಕಾಣಿಸ್ತಿದೆಯಲ್ಲ ಎಲೆಗಳ ಮೇಲೆ, ಇಲ್ಲ ಬಾರ್ಕ್ ಟ್ರೀ ಈ ಥರ ಮೇಲೆ ಹಿಂಗೆ ಬರೆದಿರ್ತಾರೆ ನಿಮ್ಗೆ ಸಾಂಸ್ಕ್ರಿಟ್ ಹಳೆ ಭಾಷೆಗಳಲ್ಲಿ. ಬಟ್ ಮೆನಿ ಹ್ಯಾವ್ ಸರ್ವೈಡ್. ಬಟ್ ಕೆಲವು ಎಷ್ಟೊಂದು ಮ್ಯಾನುಸ್ಕ್ರಿಪ್ಟ್ಸನ್ನು ಇನ್ನೂ ಈಗಲೂ ಇದ್ದಾವೆ ಪ್ರೆಸೆಂಟಲ್ಲಿ. ಆಫನ್ ಪ್ರಿಸರ್ವ್ಡ್ ಇನ್ ಟೆಂಪಲ್ಸ್ ಆ್ಯಂಡ್ ಮೊನಸ್ಟರೀಸ್. ಈಗಲೂ ಟೆಂಪಲ್ಸ್ ಮತ್ತು ಮೊನಸ್ಟರೀಸ್ ಅಂದರೆ ಹಳೆಯ ಮ್ಯೂಸಿಯಂ ಥರ ದೇವಸ್ಥಾನದಲ್ಲಿ ಎಲ್ಲ ಕಡೆ ಈಗಲೂ ಇಟ್ಟಿದ್ದಾರೆ. ದೀಸ್ ಬುಕ್ಸ್ ಡೆಲ್ಟ್ ವಿತ್ ಆಲ್ ಕೈಂಡ್ಸ್ ಆಫ್ ಸಬ್ಜೆಕ್ಟ್ಸ್. ಈ ಬುಕ್ಸಲ್ಲಿ ಏನೇನಿರ್ತಿದ್ವು ಮ್ಯಾನುಸ್ಕ್ರಿಪ್ಟ್ಸಲ್ಲಿ? ಎಲ್ಲ ರೀತಿಯ ಸಬ್ಜೆಕ್ಟ್ಸ್. ಯಾವ ಥರ? ರಿಲಿಜಿಯಸ್ ಬಿಲೀಫ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ರಿಲಿಜಿಯಸ್ ಬಿಲೀಫ್ಸ್ ಅಂದರೆ ಧಾರ್ಮಿಕವಾಗಿ ಏನೇನು ನಂಬ್ತಿದ್ರು, ಏನೇನು ಮಾಡ್ತಿದ್ರು. ದ ಲೀವ್ಸ್ ಆಫ್ ಕಿಂಗ್ಸ್ ಅಂದರೆ ದ ಲೈಫ್ಸ್ ಆಫ್ ಕಿಂಗ್ಸ್ ಅಂದರೆ ಅವರ ರಾಜರ ಹೇಗಿತ್ತು ಜೀವನ. ಮೆಡಿಸನ್ ಆ್ಯಂಡ್ ಸೈನ್ಸ್, ಮತ್ತು ಏನು ಔಷಧಿ, ಮತ್ತು ಏನೇನು ಅವಾಗ ಸೈನ್ಸ್ ಯಾವ ಥರ ಇತ್ತು. ಬಿಸೈಡ್ಸ್ ದೇವರ್ ಎಪಿಕ್ಸ್, ಪೋಯಮ್ಸ್, ಪ್ಲೇಸ್. ಆವಾಗ ಇಷ್ಟು ಎಪಿಕ್ಸ್ ಅಂದರೆ ನಿಮ್ಗೆ ದೊಡ್ಡ ದೊಡ್ಡ ಕಥೆಗಳಿದೆಯಲ್ಲ, ಮಹಾಭಾರತ, ರಾಮಾಯಣ ಥರ ಆ ಥರ ಪೊಯಮ್ಸು, ಪ್ಲೇಸು ಇಂಥ ನಾಟಕಗಳೆಲ್ಲ ಬರೆದಿದ್ರು. ಮೆನಿ ಆಫ್ ದಿಸ್ ವೇರ್ ರಿಟರ್ನ್ ಇನ್ ಸಾಂಸ್ಕ್ರಿಟ್. ಆಲ್ಮೋಸ್ಟ್ ಎಲ್ಲ ನಿಮಗೆ ಸಿಗೋದು ಸಾಂಸ್ಕ್ರಿಟಲ್ಲಿ. ಅದರ್ಸ್ ವೇರ್ ಇನ್ ಪ್ರಾಕೃತ್. ಅಂದರೆ ಪ್ರಾಕೃತ್ ಅಂದರೆ ಏನು? ನಾರ್ಮಲ್ ಲ್ಯಾಂಗ್ವೇಜ್ ಯೂಸಸ್ ಬೈ ಆರ್ಡಿನರಿ ಪೀಪಲ್. ನಾರ್ಮಲ್ ಅಲ್ಲಿ ಹೇಗೆ ಜನರು ಮಾತಾಡ್ತಿದ್ರು ಆ ಭಾಷೆಯಲ್ಲಿ. ಆ್ಯಂಡ್ ತಮಿಳಲ್ಲಿ ಕೂಡ ನಿಮಗೆ ಎಷ್ಟೋ ಮ್ಯಾನುಸ್ಕ್ರಿಪ್ಟ್ಸ್ ಇದೆ. ವಿ ಕ್ಯಾನ್ ಆಲ್ಸೋ ಸ್ಟಡಿ ಇನ್ಸ್ಕ್ರಿಪ್ಷನ್ಸ್. ಮ್ಯಾನುಸ್ಕ್ರಿಪ್ಟ್ಸ್ ಬಿಡಿ, ಅವಾಗ ನಿಮ್ಗೆ ಎಲೆಗಳಲ್ಲಿ ಟ್ರೀಸ್ ಬಾರ್ಕ್ಸಲ್ಲಿ ಬರೆದಿದ್ದು. ಈಗ ಇನ್ಸ್ಕ್ರಿಪ್ಷನ್ಸ್ ಅಂದರೆ ಏನು? ದೀಸ್ ಆರ್ ರೈಟಿಂಗ್ಸ್ ಆನ್ ರಿಲೇಟಿವ್ಲಿ ಹ್ಯಾಂಡ್ ಸರ್ಫೇಸಸ್ ಸಚ್ ಆಸ್ ಸ್ಟೋನ್ ಆರ್ ಮೆಟಲ್. ಅಂದರೆ ಇನ್ನು ದೊಡ್ಡ ಕಲ್ಲು ಇಲ್ಲ ಮೆಟಲ್ ಮೇಲೆ ಕೆತ್ತಿ ಬರೆದಿರೋಂಥ ಬರವಣಿಗೆಗೆ ಏನಂತ ಕರಿತೀವಿ? ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ಸಮ್ಟೈಮ್ಸ್ ಕಿಂಗ್ಸ್ ಗಾಟ್ ದೇರ್ ಆರ್ಡರ್ ಇನ್ಸ್ಕ್ರೈಬ್ಡ್ ಸೊ ದಟ್ ಪೀಪಲ್ ಕುಡ್ ಸಿ, ರೀಡ್ ಆ್ಯಂಡ್ ಒಬೇ ದೆಮ್. ಅಂದರೆ ಏನಾರು ಕಿಂಗ್ ಏನಾರು ಆದೇಶ ಕೊಟ್ಟನ ಈ ಥರನೇ ಇರಬೇಕು ಅಂದಮೇಲೆ ಅಂದರೆ ಅದನ್ನೆಲ್ಲ ಏನು ಮಾಡೋರು? ಇನ್ಸ್ಕ್ರಿಪ್ಷನಲ್ಲಿ ಕೆತ್ಬಿಡೋರು. ಯಾಕಂದರೆ ಎಲ್ಲ ನೋಡಲಿ, ಎಲ್ಲ ಗೊತ್ತಾಗಲಿ ಅಂತ ಇನ್ಸ್ಕ್ರಿಪ್ಷನಲ್ಲಿ. ಆ್ಯಸ್ ವೆಲ್ ದೇರ್ ಆರ್ ಅದರ್ ಕೈಂಡ್ಸ್ ಆಫ್ ಇನ್ಸ್ಕ್ರಿಪ್ಷನ್ ಆಸ್ ವೆಲ್ ವೇರ್ ಮೆನ್ ಆ್ಯಂಡ್ ವುಮೆನ್ ಇನ್ಕ್ಲೂಡಿಂಗ್ ಕಿಂಗ್ ಆ್ಯಂಡ್ ಕ್ವೀನ್ ರೆಕಾರ್ಡೆಡ್ ವಾಟ್ ದೇ ಡಿಡ್. ಅಂದರೆ ಏನು ಕಿಂಗು ಕ್ವೀನ್ ಎಲ್ಲ ಯಾರು ಜನರು ಏನಾರು ಒಂದು ದೊಡ್ಡ ಕೆಲಸ ಮಾಡಿದ್ರಂದರೆ ಅದನ್ನು ರೆಕಾರ್ಡ್ ಮಾಡೋಕ್ಕಂದ್ರೆ ಒಂದು ಗುರ್ತಿಗಿಡಕ್ಕಂತ ಏನು ಮಾಡ್ತಿದ್ರು? ಇಂಥ ಕಲ್ಲುಗಳ ಮೇಲೆ ಇನ್ಸ್ಕ್ರಿಪ್ಷನ್ ಆಗಿ ಬರೀತಿದ್ರು. ಫಾರ್ ಎಕ್ಸಾಂಪಲ್, ಕಿಂಗ್ ಆಫನ್ ಕೀಪ್ ರೆಕಾರ್ಡ್ ಆಫ್ ವಿಕ್ಟ್ರೀಸ್ ಇನ್ ದ ಬ್ಯಾಟಲ್. ಅಂದರೆ ರಾಜನರು ಒಂದು ಯುದ್ಧದಲ್ಲಿ ಗೆದ್ದರು ಅಂದರೆ ಅದ್ರ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡೋಕ್ಕೆ, ಗುರ್ತಂತ ಇಡೋಕ್ಕೆ ಇನ್ಸ್ಕ್ರಿಪ್ಷನ್ ಮೇಲೆ ಬರ್ಸ್ಬಿಡೋರು. ಕ್ಯಾನ್ ಯು ಥಿಂಕ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ರೈಟಿಂಗ್ ಆನ್ ಅ ಹಾರ್ಡ್ ಸರ್ಫೇಸ್ ಆ್ಯಂಡ್ ವಾಟ್ ಕುಡ್ ಹ್ಯಾವ್ ಬಿನ್ ದ ಡಿಫಿಕಲ್ಟೀಸ್.
ಏನು ಅಡ್ವಾಂಟೇಜ್, ಕಲ್ ಮೇಲೆ ಹಾರ್ಡ್ ಸರ್ಫೇಸಸ್ ಮೇಲೆ ಏನಕ್ಕೆ ಬರಬೇಕು, ಏನು ಅಡ್ವಾಂಟೇಜು, ಮತ್ತು ಏನೇನು ಕಷ್ಟ ಆಗಿರ್ಬೋದು ಅಂತ ಯೋಚನೆ ಮಾಡ್ಬೋದಾ ಅಂತ ಕೇಳಿದ್ದಾರೆ ನಿಮಗೆ. There were many other things that were made and used in the past. Those who study these objects are called archaeologists. ಇನ್ನೂ ಎಷ್ಟೋ ಥಿಂಗ್ಸ್ ಇದ್ದಾವೆ, ಏನೇನು ಮಾಡಿ ಥಿಂಗ್ಸು ಏನೇನು ಬರೀತಿದ್ವು ಅಂತಲ್ಲ. ಬಟ್ ಇದನ್ನೆಲ್ಲ ಸ್ಟಡಿ ಮಾಡೋರಿಗೆ ಏನಂತ ಕರೀತಾರೆ, ಆರ್ಕಿಯಾಲಜಿಸ್ಟ್ಸ್. ಇಲ್ಲಿದೆ ನೋಡಿ, those who study past are called archaeologists. They study the remains of buildings made of stone and brick, ಪೇಂಟಿಂಗ್ಸ್ ಆ್ಯಂಡ್ ಸ್ಕಲ್ಪ್ಚರ್. ಅಂದರೆ ಅವ್ರು ಏನೇನು ಹಳೆ ಬಿಲ್ಡಿಂಗ್ಸು ಮತ್ತು ಹಳೆ ಕಲ್ಲುಗಳಿಂದ ಕಟ್ಟಿರೋಂಥ ಕಟ್ಟಡಗಳನ್ನ, ಪೇಂಟಿಂಗ್ಸ್ನ, ಸ್ಕಲ್ಪ್ಚರ್ನೆಲ್ಲ ಸ್ಟಡಿ ಮಾಡ್ತಾರೆ ಅವರೆಲ್ಲ. ದೇ ಆಲ್ಸೋ ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಕವೇಟ್. ಎಕ್ಸ್ಕವೇಟ್ ಅಂದರೆ ಡಿಗ್ ಮಾಡಿ ಅಲ್ಲಿ ಏನೇನು ಸರ್ಫೇಸಲ್ಲಿ ಡಿಗ್ ಮಾಡಿ ಏನೇನಿಂದ ನೋಡೋದು. ಟು ಫೈಂಡ್ ಟೂಲ್ಸ್, ವೆಪನ್ಸ್, ಪಾಟ್ಸ್, ಪ್ಯಾನ್ಸ್, ಆರ್ನಮೆಂಟ್ಸ್ ಆ್ಯಂಡ್ ಕಾಯಿನ್ಸ್. ಡಿಗ್ ಮಾಡಿ ಏನೇನು ಫೈಂಡ್ ಮಾಡ್ತಿದ್ದವರು, ಟೂಲ್ಸ್ ಏನಾರು ಅವ್ರು ಯೂಸ್ ಮಾಡ್ತಿರೋ ವಸ್ತುಗಳು, ವೆಪನ್ಸು ಮತ್ತು ಪಾಟ್ಸ್, ಮಡಕೆಗಳು, ಪ್ಯಾನ್ಸ್, ಆರ್ನಮೆಂಟ್ಸ್, ಅಲ್ಲಿ ಆಗ್ತಿದ್ದಂಥ ವಜ್ರ ವೈಡೂರ್ಯಗಳು ಮತ್ತು ಎಲ್ಲ ಕಾಯಿನ್ಸ್ ಎಲ್ಲ ಫೈಂಡ್ ಮಾಡ್ತಿದ್ರು. ಸಮ್ ಆಫ್ ದೀಸ್ ಆಬ್ಜೆಕ್ಟ್ಸ್ ಮೇ ಬಿ ಮೇಡ್ ಆಫ್ ಸ್ಟೋನ್, ಅದರ್ ಆಫ್ ಬೋನ್, ಬೇಕ್, ಕ್ಲೇ ಆರ್ ಮೆಟೀರಿಯಲ್. ಎಲ್ಲ ಆಬ್ಜೆಕ್ಟ್ಸ್ ಒಂದೊಂದು ರೀತಿಯಾಗಿ ಕೆಲವು ಕಲ್ಲಿಂದ ಆಗ್ತಿದ್ವು, ಕೆಲವು ಮೂಳೆಗಳೇನು ಆಗ್ತಿದ್ವು, ಕೆಲವು ಕ್ಲೇ ಅಂದರೆ ಮಣ್ಣಿಂದ ಆಗ್ತಿದ್ವು, ಕೆಲವು ಮೆಟಲ್ಸಿಂದ ಆಗ್ತಿದ್ವು. ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಆಫ್ ಹಾರ್ಡ್ ಇಂಪೆರಿಷಬಲ್ ಸಬ್ಸ್ಟೆನ್ಸಸ್ ಯೂಶಲಿ ಸರ್ವೈವ್ ಫಾರ್ ಲಾಂಗ್ ಟೈಮ್. ಅಂದರೆ ಯಾವ ಕಲ್ಲುಗಳಿಂದ, ಹಾರ್ಡ್ ಮೆಟಲ್ಸಿಂದ ಆಗಿರ್ತವಲ್ಲ ಅವೆಲ್ಲ ತುಂಬ ವರ್ಷಗಳಗಟ್ಟಲೆ ಸರ್ವೈವ್ ಆಗಿ ಈಗಲೂ ಭೂಮಿ ಕೆಳಗೆ ಸಿಕ್ತಿದ್ದಾವೆ. ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಗೆ. ಲೆಫ್ಟ್ ಸೈಡ್ ಇರೋ ಪಿಕ್ಚರ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಪಾಟ್. ಈ ಸಿಟಿಲಿ 4700 years ago ಈ ಥರ ಪಾಟ್ ಮೇಲೆ ನಿಮಗೆ ಎಲ್ಲ ಹಿಸ್ಟ್ರಿನ ನೋಟ್ ಮಾಡ್ತಾಯಿದ್ರು. ರೈಟಲ್ಲಿ ನೋಡಿ ಕಾಯಿನ್ಸ್ ಕಾಣ್ತಿದೆ, ಈ ಸಿಲ್ವರ್ ಕಾಯಿನ್. ಓಲ್ಡ್ ಸಿಲ್ವರ್ ಕಾಯಿನ್ಸ್ ಸಚ್ ಆಸ್ ಒನ್ ವೆರ್ ಯೂಸ್ ಇನ್ ಫಾರ್ಮ್ ಆಫ್ 2500 years ago. 2500 years ago ನಿಮಗೆ ಕಾಯಿನ್ಸಲ್ಲೆಲ್ಲ ಮಾರ್ಕ್ ಮಾಡ್ತಿದ್ರು. ಇನ್ ವಾಟ್ ವೇಸ್ ಇಸ್ ದ ಕಾಯಿನ್ ಡಿಫ್ರೆಂಟ್ ಫ್ರಮ್ ದಿ ಒನ್ಸ್ ವಿ ಯೂಸ್ ಟುಡೇ. ನಾರ್ಮಲ್ ನಿಮ್ಗೆ ಹಿಸ್ಟ್ರಿಯಿಂದ ಇರೋ ಕಾಯಿನ್ಸು ಮತ್ತು ಈಗ ನಾವು ಪ್ರೆಸೆಂಟ್ಲಿ ಯೂಸ್ ಮಾಡಿರೋ ಕಾಯಿನ್ಸ್ಗೆ ಏನೇನು ಡಿಫ್ರೆನ್ಸ್ ಅಂತ ಇವ್ರು ನಿಮ್ಗೆ ನಾರ್ಮಲ್ ಜಸ್ಟ್ ಕ್ವಶನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಬನ್ನಿ. ಆರ್ಕಿಯಾಲಜಿಸ್ಟ್ ಆಲ್ಸೋ ಟುಕ್ ಫಾರ್ ಬೋನ್ಸ್ ಆಫ್ ಅನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಫಿಶ್ ಟು ಫೈಂಡ್ ಔಟ್ ವಾಟ್ ಪೀಪಲ್ ಏಟ್ ಇನ್ ದ ಪಾಸ್ಟ್. ಅಂದರೆ ಆರ್ಕಿಯಾಲಜಿಸ್ಟ್ ಏನೇನು ಫೈಂಡ್ ಮಾಡ್ತಿದ್ರು, ಬೋನ್ಸ್ ಫೈಂಡ್ ಮಾಡ್ತಿದ್ರಲ್ಲ, ಅಂಡರ್ಗ್ರೌಂಡಲ್ಲಿ ಯಾವ ಪ್ಲಾಂಟ್ಸ್ ಇದೆ, ಯಾವ ಅನಿಮಲ್ಸ್ ಇದೆ, ಯಾವ ಬರ್ಡ್ಸ್ ಇದೆ ಅಂತ. ಅಂದರೆ ಯಾವ ಥರ ಅವರು ಫ್ಲೆಶ್ ಮೀಟ್ನ ತಿಂತಾಯಿದ್ರು ಅಂತ ಕಂಡಿಡೋಕ್ಕೋಸ್ಕರ ಅವ್ರು ಬೋನ್ಸ್ನ ಫೈಂಡ್ ಮಾಡ್ತಾಯಿದ್ರು. ಪ್ಲಾಂಟ್ಸ್ ರಿಮೇನ್ ಸರ್ವೈವ್ far more rarely if seeds of grains or pieces of wood have been burnt, if they survive in the charred form. ಅಂದರೆ ಪ್ಲಾಂಟ್ ಇರಬೇಕಂದ್ರೆ ರೇರ್ ಆಗಿ, ಯಾಕಂದರೆ ಆ ಸೀಡು ಮತ್ತು ಗ್ರೈನ್ ಪೀಸಸ್ಸು ಅಥವಾ ವುಡ್ಡು ಅದೆಲ್ಲ ಬರ್ಂಟ್ ಆಗಿದೆ ಸಿಗಲ್ಲ. ಬಟ್ ಇಲ್ಲಾಂದರೆ ಕೆಲವು ರೇರಾಗಿ ನಿಮ್ಗೆ ಹಳೆ ಗಿಡಗಳು, ಹಳೆ ದೊಡ್ಡ ದೊಡ್ಡ ಮರಗಳೆಲ್ಲ ಸಿಗ್ತವೆ. ಅದು ಸೀಡ್ ಆಗಿರ್ಬೋದು, ಅದು ಎಲೆ ಆಗಿರ್ಬೋದು, ಏನಾಗಿರ್ಬೋದು. ಡೂ ಯು ಥಿಂಕ್ ಕ್ಲಾತ್ ಇಸ್ ಫೌಂಡ್ ಫ್ರೀಕ್ವೆಂಟ್ಲಿ ಬೈ ಆರ್ಕಿಯಾಲಜಿಸ್ಟ್. ಆರ್ಕಿಯಾಲಜಿಸ್ಟ್ ಕೈಲಿ ಬಟ್ಟೆಗಳು, ಕ್ಲಾತ್ ಏನಾದ್ರು ಸಿಕ್ಕಿರ್ಬೋದಾ ಫ್ರೀಕ್ವೆಂಟಾಗಿ ಅಂತ ಕೇಳಿದ್ದಾರೆ. ನಾರ್ಮಲಾಗಿ ಜಸ್ಟ್ ಕ್ವಶನ್ ಇದು. ಹಿಸ್ಟೋರಿಯನ್ಸ್ ದಟ್ ಈಸ್ ಸ್ಕಾಲರ್ಸ್ ಹು ಸ್ಟಡಿ ದ ಪಾಸ್ಟ್. ಹಿಸ್ಟೋರಿಯನ್ಸ್ ಏನು, ಪಾಸ್ಟ್ನ ಸ್ಟಡಿ ಮಾಡೋಕೆ ಹಿಸ್ಟೋರಿಯನ್ಸ್ ಅಂತಲೂ ಕರೀತಾರೆ. ಆರ್ಕಿಯಾಲಜಿಸ್ಟ್ ಬಂದ್ಬಿಟ್ಟು ಹಳೇದನ್ನ ಏನು ಮಾಡ್ತಾರೆ, ಅವರು ಸ್ಟಡಿ ಮಾಡಿ ಅವರು ಕಂಡುಹಿಡಿತಾರೆ. ಈ ಥರ ಆಗಿರ್ಬೋದು ವಸ್ತುಗಳಿಂದ ಅವರು ಏನು ಮಾಡ್ತಾರೆ, ಸ್ಟಡಿ ಮಾಡಿ ಕಂಡುಹಿಡಿತಾರೆ. ಬಟ್ ಹಿಸ್ಟೋರಿಯನ್ಸ್ ಅಂದ್ರೇನು, ಹಿಸ್ಟ್ರಿನ ಓದಿ ಹಿಸ್ಟ್ರಿನ ತಿಳ್ಕೊಳ್ಳೋರ್ಗೆ ಏನಂತ ಕರೀತಾರೆ, ಹಿಸ್ಟೋರಿಯನ್ಸ್ ಅಂತ ಕರೀತಾರೆ. ಆಫನ್ ಯೂಸ್ ದ ವರ್ಡ್ ಸೋರ್ಸ್ ಟು ರೆಫರ್ ದ ಇನ್ಫಾರ್ಮೇಷನ್ ಫೌಂಡ್ ಫ್ರಮ್ ಮ್ಯಾನ್ಸ್ಕ್ರಿಪ್ಟ್ಸ್, ಇನ್ಸ್ಕ್ರಿಪ್ಷನ್ಸ್ ಆ್ಯಂಡ್ ಆರ್ಕಿಯಾಲಜಿ. ಅಂದರೆ ಹಿಸ್ಟೋರಿಯನ್ಸ್ ಏನೇ ಮಾತಾಡ್ಬೇಕಾದ್ರೆ ಏನೇನು ಸೋರ್ಸಿಂದ ಅವರು ವರ್ಡ್ಸ್ನ ತೊಗೊತಾರೆ, ಮ್ಯಾನ್ಸ್ಕ್ರಿಪ್ಟ್ಸಿಂದ, ಇನ್ಸ್ಕ್ರಿಪ್ಷನ್ಸಿಂದ, ಆರ್ಕಿಯಾಲಜಿಯಿಂದ ಸಿಕ್ಕಿರೋ ವರ್ಡ್ಸ್ನೆಲ್ಲ ಯೂಸ್ ಮಾಡ್ತಾನೆ ಇರ್ತಾರೆ ಅವರು. ಒನ್ ಸೋರ್ಸಸ್ ಆರ್ ಫೌಂಡ್, ಲರ್ನಿಂಗ್ ಅಬೌಟ್ ದಿ ಪಾಸ್ಟ್ ಬಿಕಮ್ಸ್ ಆ್ಯನ್ ಅಡ್ವೆಂಚರ್. ಈಗ ಏನೋ ಒಂದು ಆರ್ಕಿಯಾಲಜಿಸ್ಟ್ ಸಿಕ್ತಪ್ಪ ವಸ್ತು, ಅದ್ರ ಬಗ್ಗೆ ತಿಳ್ಕೊಳಕ್ಕೆ, ಅದರಿಂದ ಏನೇನು ನಡೀತಿತ್ತು ಅದೆಲ್ಲ ತಿಳ್ಕೊಳೋದು ಏನಾಗುತ್ತೆ, ಒಂಥರ ಅಡ್ವೆಂಚರ್ ಆಗಿರುತ್ತೆ ಅವ್ರಿಗೆ. ಆ್ಯಸ್ ವಿ ರೀಕನ್ಸ್ಟ್ರಕ್ಟ್ ಇಟ್ ಬಿಟ್ ಬೈ ಬಿಟ್. ಅಂದರೆ ನಾವೇನೋ ವಸ್ತು ಸಿಕ್ಕಿತ್ತು ಅಂದರೆ ಆರ್ಕಿಯಾಲಜಿಸ್ಟ್ಗೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂದರೆ ಏನೇನು ನಡೀತಿತ್ತು, ಇದರಿಂದ ಏನೇನು ಮಾಡ್ತಿದ್ರು, ಏನೇನು ಥರ ಯೂಸ್ ಆಗ್ತಿತ್ತು ಅದನ್ನು ವಾಪಸ್ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಹಿಸ್ಟ್ರಿನ. ಸೊ ಹಿಸ್ಟೋರಿಯನ್ಸ್ ಆ್ಯಂಡ್ ಆರ್ಕಿಯಾಲಜಿಸ್ಟ್ ಆರ್ ಲೈಕ್ ಡಿಟೆಕ್ಟಿವ್ಸ್. ಸೊ ಅದಕ್ಕೆ ಹಿಸ್ಟೋರಿಯನ್ಸ್ನ ಮತ್ತು ಆರ್ಕಿಯಾಲಜಿಸ್ಟ್ ಏನಂತ ಕರೀತಾರೆ, ಅವ್ರಿಗೆ ಡಿಟೆಕ್ಟಿವ್ಸ್ ಅಂತಲೂ ಕರೀತಾರೆ. ಅಂದರೆ ಡಿಟೆಕ್ಟಿವ್ಸ್ ಥರನೇ ಅವರು, ಯಾಕಂದರೆ ಅವರೆಲ್ಲ ಫೈಂಡ್ ಮಾಡ್ತಾರಲ್ಲ, ಏನಾರ ಒಂದು ಸಿಕ್ಕಿದ್ರೆ ಅದರಿಂದ ಏನಾಗಿರ್ಬೋದು ಅದನ್ನೆಲ್ಲ ಪ್ರೂಫ್ ತೊಗೊಂಡು ನಿಮಗೆ ಫೈನಲಾಗೆ ನಿಮಗೆ ಪ್ರೆಸೆಂಟ್ ಮಾಡ್ತಾರೆ. ಹೂ ಇಸ್ ಆಲ್ ದೀಸ್ ಸೋರ್ಸಸ್ ಲೈಕ್ ಕ್ಲೂಸ್ ಟು ಫೈಂಡ್ ಅಬೌಟ್ ದ ಪಾಸ್ಟ್. ಅಂದರೆ ಎಲ್ಲ ಸೋರ್ಸಸ್ ಸಿಕ್ಕಿರುತ್ತಲ್ಲ ಅದನ್ನೆಲ್ಲ ಕ್ಲೂಸ್ ಥರ ಯೂಸ್ ಮಾಡಿಬಿಟ್ಟು ಪಾಸ್ಟ್ನ ಫೈಂಡ್ ಮಾಡ್ತಾರೆ. ಒನ್ ಪಾಸ್ಟ್ ಆರ್ ಮೆನಿ. ಈಗ ಒನ್ ಪಾಸ್ಟ್ ಆರ್ ಮೆನಿ ಅಂದರೆ ಏನು? ಡಿಡ್ ಯು ನೋಟಿಸ್ ದ ಟೈಟ್ಲ್ ಆಫ್ ಬುಕ್ ಅವರ್ ಪಾಸ್ಟ್ಸ್? ಈಗ ನಾವು ಓದ್ತಾ ಇರೋ ಬುಕ್ ಬಂದ್ಬಿಟ್ಟು ಟೈಟ್ಲ್ ಏನು, ಅವರ್ ಪಾಸ್ಟ್ಸ್ ಅಂದರೆ ಪ್ಲೂರಲಲ್ಲಿದೆ, ಸಿಂಗ್ಯುಲರ್ ಆಗಿಲ್ಲ. ವಿ ಹ್ಯಾವ್ ಯೂಸ್ ದ ವರ್ಡ್ ಪಾಸ್ಟ್ ಇನ್ ಪ್ಲೂರಲ್ ಟು ಡ್ರಾ ಅಟೆನ್ಷನ್ ಟು ದ ಫ್ಯಾಕ್ಟ್ ದಟ್ ದ ಪಾಸ್ಟ್ ವಾಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೀಪಲ್. ಅಂದರೆ ಏನಕ್ಕೆ ಪಾಸ್ಟ್ ಎಷ್ಟು ಯೂಸ್ ಮಾಡಿದೆ ಪ್ಲೂರಲ್ಲಾಗಿ? ಏನು ಹೇಳುತ್ತಂದರೆ ಡಿಫ್ರೆಂಟ್ ರೀಜನಲ್ಲಿ ಡಿಫ್ರೆಂಟ್ ಹಿಸ್ಟ್ರಿ, ಡಿಫ್ರೆಂಟ್ ಪಾಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ದ ಲೀವ್ಸ್ ಆಫ್ ಹರ್ಡರ್ಸ್ ಆರ್ ಫಾರ್ಮರ್ಸ್ ವರ್ ಡಿಫ್ರೆಂಟ್ ಫ್ರಮ್ ದೋಸ್ ಆಫ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್. ಈಗ ಹರ್ಡರ್ಸು ವ್ಯಾಪಾರಿಗಳು ಮತ್ತು ರೈತರದೆಲ್ಲ ಲೈಫ್ ಬಂದ್ಬಿಟ್ಟು ಬೇರೆ ಥರ ಇತ್ತು. ಯಾವುದು
ಕಿಂಗಿಗೆ ಮತ್ತು ಕ್ವೀನ್ ಕಂಪೇರ್ ಮಾಡ್ತಾರೆ. ದ ಲೈಫ್ಸ್ ಆಫ್ ಮರ್ಚೆಂಟ್ಸ್ ವರ್ ಡಿಫ್ರೆಂಟ್ ಫ್ರಮ್ ದೋಸ್ ಆಫ್ ಕ್ರಾಫ್ಟ್ಸ್ ಪರ್ಸನ್. ಕ್ರಾಫ್ಟ್ಸ್ ಪರ್ಸನ್ ಅಂದರೆ ನಾರ್ಮಲ್ ನಿಮ್ಗೆ ಆರ್ಟಿಸ್ಟ್ ಥರ ನಿಮಗೆ ಪಾಟ್ರಿ ಮಾಡೋನು ಕ್ರಾಫ್ಟ್ಸ್ ಪರ್ಸನ್ ಅನ್ಬೋದು. ಒಟ್ ಏನೇನು ಆರ್ಟಿಂದ ಆರ್ಟ್ ಮಾಡ್ತಾನೋ ಅವನ್ನೆಲ್ಲ ಕ್ರಾಫ್ಟ್ಸ್ ಪರ್ಸನು. ಅವ್ರಿಗೂ ಮತ್ತು ವ್ಯಾಪಾರಿಗಳಿಗೂ ಬೇರೆ ಥರ ಇತ್ತು ಲೈಫು. ಸೊ ಆ್ಯಂಡ್ ಸೊ ಆನ್. ಆಲ್ಸೋ ಆ್ಯಸ್ ಇಟ್ ಟ್ರೂ ಈವನ್ ಟುಡೇ ಪೀಪಲ್ ಫಾಲೋ ಡಿಫ್ರೆಂಟ್ ಪ್ರಾಕ್ಟೀಸಸ್ ಆ್ಯಂಡ್ ಕಸ್ಟಮ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್. ಈಗಲೂ ನೀವು ನೋಡೋಕೆ ಹೋದರೆ ಒಂದೊಂದು ರೀಜನಲ್ಲಿ ಒಂದೊಂದು ಥರ ಪ್ರಾಕ್ಟೀಸ್. ಅಂದರೆ ನಿಮ್ಗೆ ಒಂದು ಹಳ್ಳಿಗೆ ಹೋದರೆ ಅಲ್ಲೇನೋ ಒಂಥರ ಸಂಪ್ರದಾಯ ಇರುತ್ತೆ. ಸಿಟಿಗೆ ಬಂದರೆ ನಿಮ್ಗೆ ಕೆಲವು ಸಂಪ್ರದಾಯ ಇರೋದೇ ಇಲ್ಲ, ಬೇರೆ ಥರನೇ ಮಾಡ್ತಿರ್ತಾರೆ. ಸೊ ನಿಮ್ಗೆ ಈಗಲೂ ಕೂಡ ದೇಶದಲ್ಲಿ ಬೇರೆ ಬೇರೆ ಪ್ರಾಕ್ಟೀಸಸ್ ಮಾಡೋದನ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಟುಡೇ ಮೋಸ್ಟ್ ಪೀಪಲ್ ಲಿವಿಂಗ್ ಇನ್ ದ ಅಂಡಮಾನ್ ಐಲ್ಯಾಂಡ್ಸ್ ಗೆಟ್ ದೇರ್ ಓನ್ ಫುಡ್ ಬೈ ಫಿಶಿಂಗ್, ಹಂಟಿಂಗ್ ಆ್ಯಂಡ್ ಕಲೆಕ್ಟಿಂಗ್ ಫಾರೆಸ್ಟ್ ಟ್ರೀಸ್. ಅಂದರೆ ಈಗಲೂ ನಿಮ್ಗೆ ಅಂಡಮಾನ್ ಐಲ್ಯಾಂಡ್ಸ್ಗೆಲ್ಲ ಹೋದರೆ ಅಲ್ಲಿರೋ ಎಲ್ಲ ಟ್ರೈಬಲ್ಸ್ ಏನು ಫಿಶಿಂಗ್ ಮಾಡಿ, ಹಂಟ್ ಮಾಡಿ ಮತ್ತು ಫಾರೆಸ್ಟಿಂದ ಸಿಕ್ಕಿರೋಂಥ ಫುಡ್ನೇ ತಿಂತಾರೆ ಅವರು. ನಮ್ಮ ಥರ ಈಗೆಲ್ಲ ಮಾಡರ್ನ್ ಆಗೆಲ್ಲ ಅಡುಗೆ ಮಾಡೋದಿಲ್ಲ. ಬೈ ಕಾಂಟ್ರಾಸ್ಟ್ ಮೋಸ್ಟ್ ಪೀಪಲ್ ಲಿವಿಂಗ್ ಇನ್ ಸಿಟೀಸ್ ಡಿಪೆಂಡ್ ಆನ್ ಅದರ್ಸ್ ಫಾರ್ ಸಪ್ಲೈಸ್ ಆಫ್ ಫುಡ್. ಅಂದರೆ ಈಗ ಸಿಟೀಸ್ ಎಲ್ಲ ಇರೋರೇನು ಬೇರೆ ಮೇಲೆ ಡಿಪೆಂಡ್ ಆಗ್ತಾಯಿಲ್ಲ. ಈಗ ನಾವು ಹೋಟ್ಲಿಗೆ ಹೋಗಿ ತಿನ್ನೋದಾಗಿರ್ಬೋದು, ಈಗ ಮನೇಲಿ ಮಾಡಿಸ್ಕೊಂಡು ತಿನ್ನೋ, ಅವೆಲ್ಲ ಏನು ಬೇರೆ ಥರ ಡಿಪೆಂಡ್ ಆಗಿರೋಂಥದ್ದು. ಅಲ್ಲಿ ಟ್ರೈಬಲ್ಸ್ ಥರ ನಾವು ಫಿಶಿಂಗ್ ಮಾಡಿ, ಹಂಟಿಂಗ್ ಮಾಡಿ ಎಲ್ಲ ತಿನ್ನೋದಲ್ವ. ಡಿಫ್ರೆನ್ಸಸ್ ಸಚ್ ಆಸ್ ದೀಸ್ ಎಕ್ಸಿಸ್ಟೆಡ್ ಇನ್ ಪಾಸ್ಟ್ ಆಸ್ ವೆಲ್. ಈ ಥರ ಡಿಫ್ರೆನ್ಸಸ್ ಮುಂಚೆ ಕೂಡ ಇತ್ತು ಪಾಸ್ಟಲ್ಲಿ. Besides, there is another kind of difference. We know a great deal about kings and the battles they fought because they kept records of their victories. ಅಂದರೆ ನಮಗೆ ಕಿಂಗ್ಸು ಇದೆಲ್ಲ ಬ್ಯಾಟಲ್ಸ್ ಯಾವಾಗ ನಡೀತು, ಗೆದ್ದಿದ್ದು, ಯಾರು ಗೆದ್ದರು ಅಂತೆಲ್ಲ ಗೊತ್ತು. ಯಾವುದರಿಂದ? ಇನ್ಸ್ಕ್ರಿಪ್ಷನ್ಸಿಂದ. ಯಾಕಂದ್ರೆ ಅವ್ರ ವಿಕ್ಟರೀಸ್ನೆಲ್ಲ ನೋಟ್ ಮಾಡ್ತಿದ್ರಲ್ವ. ಜನರಲಿ ಆರ್ಡಿನರಿ ಪೀಪಲ್ ಸಚ್ ಆಸ್ ಹಂಟರ್ಸ್, ಫಿಶಿಂಗ್ ಫೋಕ್, ಗ್ಯಾದರರ್ಸ್, ಫಾರ್ಮರ್ಸ್ ಆರ್ ಹರ್ಡರ್ಸ್ ಡಿಡ್ ನಾಟ್ ಕೀಪ್ ರೆಕಾರ್ಡ್ಸ್ ಆಫ್ ವಾಟ್ ದೇ ಡಿಡ್. ನಾರ್ಮಲ್ ಪೀಪಲ್ಸ್ ಇರ್ತಾರಲ್ಲ, ಆರ್ಡಿನರಿ ಪೀಪಲ್ ಅಂದರೆ ಹಂಟರ್ಸ್ ಆಗಿರ್ಬೋದು, ಫಿಶರ್ಸ್ ಆಗಿರ್ಬೋದು, ಗ್ಯಾದರರ್ಸ್ ಆಗಿ, ಫಾರ್ಮರ್ಸ್ ಆಗಿರ್ಬೋದು, ಇವರೆಲ್ಲ ಸಣ್ಣ ಪುಟ್ಟ ಜೀವನ ನಡೆಸುವಂಥ ವ್ಯಕ್ತಿಗಳು. ಇವರೇನು ರೆಕಾರ್ಡೇ ಮಾಡ್ತಿರ್ಲಿಲ್ಲ ತಾವು ಏನೇನು ಮಾಡ್ತಿದ್ದ. ಸೊ ವೈಲ್ ಆರ್ಕಿಯಾಲಜಿ ಕೀಪ್ಸ್ ಅಸ್ ಟು ಫೈಂಡ್ ಔಟ್ ಅಬೌಟ್ ದೇರ್ ಲೈಫ್ಸ್, ದೇರ್ ಈಸ್ ಮಚ್ ದಟ್ ರಿಮೇನ್ಸ್ ಅನ್ನೋನ್. ಇವ್ರದ್ದೆಲ್ಲ ಹೇಗೆ ಫೈಂಡ್ ಮಾಡ್ತಿದ್ರು ಆರ್ಕಿಯಾಲಜಿಸ್ಟ್ ಎಲ್ಲ? ಅಂಡರ್ಗ್ರೌಂಡ್ ಅವ್ರದ್ದೇನೋ ವಸ್ತು ಸಿಗೋವಂಥದ್ದಾಗಿರ್ಬೋದು. ಈಗ ಫಿಶಿಂಗ್ ಮಾಡ್ತಿದ್ರು, ಆ ಫಿಶಿಂಗ್ ರಾಡು ಆ ಥರದ್ದೇನಾದ್ರು ಸಿಗೋ ಥರ ಇದ್ದರೆ ಫಿಶರ್ಸ್ ಬಗ್ಗೆ ಲೈಫ್ನ ಅವರು ಫೈಂಡ್ ಮಾಡ್ತಿದ್ರು. ನೆಕ್ಸ್ಟ್, ವಾಟ್ ಟು ಡೇಟ್ಸ್ ಮೀನ್. ಈಗ ಡೇಟ್ಸ್, ಈಗ ನಾರ್ಮಲ್ ಡೇಟ್ ಈಗ ಇಷ್ಟೇನೆ 2500 years ago. ಇದರಿಂದ ಏನು ಇಂಪಾರ್ಟೆಂಟ್ ಮೇಯ್ನ್ ಅಂದರೆ ಮೀನಿಂಗ್ ಅಂದರೆ, ಇಫ್ ಸಂಬಡಿ ಆಸ್ಕ್ ಯು ದ ಡೇಟ್, ಯು ವಿಲ್ ಪ್ರಾಬಬ್ಲಿ ಮೆನ್ಷನ್ ದ ಡೇ, ಮಂತ್ ಆ್ಯಂಡ್ ಇಯರ್. ಈಗ ಏನೋ ಡೇಟ್ ಕೇಳಪ್ಪ, ನಿಮ್ಮ ಬರ್ತಡೇ ಹುಟ್ಟಿದ ವರ್ಷ ಏನಂತ ಕೇಳಿದ್ರು, ಸೊ ಮಂತ್ ಡೇಟ್ ಹೇಳ್ತೀರಾ, ಆಮೇಲೆ ಇಯರ್ ಕೂಡ ಹೇಳ್ತೀರಾ. 2000 ಆ್ಯಂಡ್ ಸಮಥಿಂಗ್ ಅಂದರೆ ಇಯರ್ ಹೇಳ್ತೀರಾ, 2000 ಸಮಥಿಂಗ್. ದೀಸ್ ಇಯರ್ಸ್ ಆರ್ ಕೌಂಟೆಡ್ ಫ್ರಮ್ ದಿ ಡೇಟ್ ಜನರಲಿ ಅಸಿಸ್ಟೆಡ್ ಟು ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್, ದ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿ. ಕ್ರಿಶ್ಚಿಯಾನಿಟಿ ಫೌಂಡರ್ ಗೊತ್ತಲ್ಲ ನಿಮ್ಗೆ, ಜೀಸಸ್ ಕ್ರೈಸ್ಟು. ಅವ್ರದ್ದು ಇಂದ ನಾವು ಇಯರ್ ಹೇಳ್ತೀವಿ. 2023 ಹೇಳ್ತಿದ್ದೀವಿ, 2019 ಎಲ್ಲ ಹೇಳ್ತೀವಲ್ಲ. ಸೊ ಇದರಿಂದ ಹೇಗೆ ನಾವು ಹೇಳೋದು, ಈ ವರ್ಷನ ಹೇಗೆ ಕೌಂಟ್ ಮಾಡ್ತಿದ್ದೀವಿ? ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್ ಹುಟ್ಟಿದ್ನಲ್ಲ, ಅಲ್ಲಿಂದ ಕೌಂಟ್ ಮಾಡ್ಕೊಂಡು ಬರ್ತಿದ್ದೀವಿ. ಅಲ್ಲಿ ಜೀಸಸ್ ಕ್ರೈಸ್ಟ್ ಹುಟ್ಟಿ 1 ವರ್ಷ ಆದಮೇಲೆ 1, 2, 3 ಅಂತ ಕೌಂಟ್ ಮಾಡಿ ನಾವು 2023ವರೆಗೂ ಬಂದಿದ್ದೀವಿ. ಅಂದರೆ ಇದು ಅರ್ಥ ಏನಂದರೆ, ಜೀಸಸ್ ಕ್ರೈಸ್ಟ್ ಹುಟ್ಟಿ 2023 ಇಯರ್ಸ್ ಆಗಿದೆ ಅಂತ ಅರ್ಥ. ಆಲ್ ಡೇಟ್ಸ್ ಬಿಫೋರ್ ದಿ ಬರ್ತ್ ಆಫ್ ಕ್ರೈಸ್ಟ್ ಆರ್ ಕೌಂಟೆಡ್ ಬ್ಯಾಕ್ವರ್ಡ್ಸ್ ಆ್ಯಂಡ್ ಯೂಶಲಿ ಹ್ಯಾವ್ ದ ಲೆಟರ್ಸ್ BC. ಇನ್ನು 600 BC, 1600 BC, ಯಾರು BC ನೋಡ್ತಿರಲ್ಲ, ಬಿಫೋರ್ ಕ್ರೈಸ್ಟ್ ಅಂತ. ಇದು ಏನು ಅಂದ್ರೆ ಅರ್ಥ ಅಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟೋಕ್ಕಿಂತ ಮುಂಚೆ ವರ್ಷ ಇದು ಅಂತ. ಈಗ 5 BC ಅಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟೋಕ್ಕಿಂತ 5 ವರ್ಷ ಮುಂಚೆ ಅಂತ ಅರ್ಥ. 2000 BC ಅಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟೋಕ್ಕಿಂತ 2000 ವರ್ಷ ಮುಂಚೆ ಅಂದರೆ. ಸೊ ಇದರಲ್ಲಿ ನಾವು ಉಲ್ಟಾ ಹೋಗ್ತೀವಿ, ಬ್ಯಾಕ್ವರ್ಡ್ಸ್. 1, 2, 3 2000 ಉಲ್ಟಾ ಹೋಗ್ತೀವಿ. ಬಟ್ ಈ ಕಡೆಯಿಂದ ನಾವು ಬರೋದು ಹೇಗೆ? ಜೀಸಸ್ ಕ್ರೈಸ್ಟಿಂದ 1, 2, 3 ಬಂದು ಈಗ 2023 ಇದ್ದೀವಿ. In this book we will refer to dates going back from the present using 2000 as our starting point. ಅಂದರೆ ಈ ಬುಕ್ ನಾವು ಏನು ಮಾಡ್ತೀವಿ, ಯೂಸಿಂಗ್ ಅಸ್ 2000 as ಸ್ಟಾರ್ಟಿಂಗ್ ಪಾಯಿಂಟ್. 2000 ಸ್ಟಾರ್ಟಿಂಗ್ ಪಾಯಿಂಟ್ ಯೂಸ್ ಮಾಡಿಕೊಂಡು ಈ ಬುಕ್ ನಾವು ಇಯರ್ಸ್ನ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ R+1ನಲ್ಲಿ. ಸೊ ಅಷ್ಟೇ. ಫಸ್ಟ್ ಚಾಪ್ಟರ್ ಬಂದುಬಿಟ್ಟು. ಏನಾದ್ರು ಡೌಟ್ಸ್ ಕಮೆಂಟ್ ಮಾಡಿ, ಯಾವ ಚಾಪ್ಟರ್ ಬೇಕಂದರೆ ಅರ್ಜೆಂಟಾಗಿ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ. ಸೊ ವಾಟ್, ವೇರ್, ಹೌ ಆ್ಯಂಡ್ ವೆನ್ ಅಷ್ಟೇ ಸಿಂಪಲ್ ಆಗಿದೆ ಚಾಪ್ಟ್ರು. ಸೊ ಅಲ್ಲಿವರೆಗೂ ಬರ್ತೀನಿ. ನೆಕ್ಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮೆಂಬರ್ ಆಗ್ತಾಯಿರಿ. ರಾಧೆ ರಾಧೆ, ಬಾಯ್.